ಕನ್ನಡದ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಈಗ ವಿಶ್ರಾಂತಿಯನ್ನು ಪಡ್ಕೊಳ್ತಾ ಇದ್ದಾರೆ. ಸೊ ಅವರು ಕ್ಯಾನ್ಸರ್ ಮುಕ್ತರಾಗಿ ಹೊರಬಂದರು. ಆಪರೇಷನ್ಗಾಗಿ ಅಮೆರಿಕಕ್ಕೆ ತೆರಳಿದ್ರು. ಸಾಕಷ್ಟು ಜನ ಅಂದರೆ ಅವರ ಫ್ಯಾನ್ಸು ಸೇರಿದಂತೆ ಇಡೀ ಕರುನಾಡ ಜನತೆ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾ ಇತ್ತು. ಎಷ್ಟೋ ಪೂಜೆ ಪುನಸ್ಕಾರ ಕೂಡ ನಡೆಸಿತು. ಕೆಲವರು ಹರಕೆ ಕೂಡ ತೀರಿಸಿದರು. ಕೆಲವರು ಉರುಳು ಸೇವೆ ಕೂಡ ಮಾಡಿದ್ರು. ಅಂದರೆ ನಮ್ಮ ನೆಚ್ಚಿನ ನಾಯಕ ಕ್ಯಾನ್ಸರ್ ಮುಕ್ತರಾಗಿ ಹೊರಬರಬೇಕು ಅಂತೇಳಿ ಅದರಂತೆಯೇ ಶಿವಣ್ಣ ಅವರು ಕ್ಯಾನ್ಸರ್ ಮುಕ್ತರಾಗಿ ಆಸ್ಪತ್ರೆಯಿಂದ ಹೊರಬಂದರು. ಈಗ ಅವರು ಸದ್ಯಕ್ಕೆ ವಿಶ್ರಾಂತಿಯಲ್ಲಿದ್ದಾರೆ. ಇಷ್ಟು ದಿನ ಅವರೇನು ಮನೆಯಲ್ಲಿದ್ದರು. ಮನೇಲಿದ್ದಾಗ ಪ್ರತಿದಿನವೂ ಕೂಡ ಒಂದಷ್ಟು ಜನ ಅವ್ರನ್ನ ಭೇಟಿ ಮಾಡಿ ಆರೋಗ್ಯ ವಿಚಾರಿಸ್ತಾ ಇದ್ದರು. ಸೊ ಹಾಗಾಗಿ ಅವರಿಗೆ ವಿಶ್ರಾಂತಿ ಪಡೆಯೋದಕ್ಕೆ ಒಂಚೂರು ಅಡ್ಡಿ ಆಗ್ತಾಯಿತ್ತು. ಆ ಕಾರಣಕ್ಕಾಗಿಯೇ ಕುಟುಂಬದವರು ಶಿವಣ್ಣ ಅವ್ರನ್ನ ಕರ್ಕೊಂಡು ಈಗ ಶಿರ್ಸಿಯ ಒಂದು ಸುಂದರ ತಾಣದಲ್ಲಿ ವಿಶ್ರಾಂತಿನ ಪಡೆಯೋದಕ್ಕೆ ಹೋಗಿದ್ದಾರೆ. ಸದ್ಯಕ್ಕೆ ಶಿರ್ಸಿಯ ಸುತ್ತಮುತ್ತ ಶಿವರಾಜ್ ಕುಮಾರ್ ಅವರು ಓಡಾಡ್ಕೊಂಡು ಇದ್ದಾರೆ. ಸೊ ಅಲ್ಲಿನ ಭೀಮಣ್ಣ, ಶಾಸಕ ಭೀಮಣ್ಣ ಅವರ ಒಂದು ಹೋಟೆಲ್ನಲ್ಲಿ ಉಳ್ಕೊಂಡಿದ್ದಾರೆ ಅಂತೇಳಿ ಕೂಡ ಸುದ್ದಿ ಇದೆ. ಅಷ್ಟೇ ಅಲ್ಲ, ಶಿವರಾಜ್ ಕುಮಾರ್ ಇತ್ತೀಚೆಗೆ ಅವರು ಏನು ಕಳೆದ 29 ವರ್ಷದಿಂದ ಒಂದು ಸಿನಿಮಾ ಬಂದಿತ್ತು, ನಮ್ಮೂರ ಮಂದಾರ ಹೂವೆ ಅಂತೇಳಿ. ಸುನೀಲ್ ಕುಮಾರ್ ದೇಸಾಯಿ ಆ ಸಿನಿಮಾದ ನಿರ್ದೇಶನ ಮಾಡಿದರು. ಆ ಸಿನಿಮಾದಲ್ಲಿ ಪ್ರೇಮ ಮತ್ತು ರಮೇಶ್ ಅರವಿಂದ್ ಮತ್ತು ಶಿವರಾಜ್ ಕುಮಾರ್ ಕೂಡ ಮುಖ್ಯ ಭೂಮಿಕೆಯಲ್ಲಿ ನಡೆಸಿದರು. ಆ ಸಿನಿಮಾ ಸೂಪರ್ ಹಿಟ್ ಸಿನಿಮಾ ಕೂಡ ಆಗಿತ್ತು. ಇವತ್ತಿಗೂ ಕೂಡ ಆ ಸಿನಿಮಾ ಎವರ್ಗ್ರೀನ್ ಅಂತಲೇ ಅನಿಸ್ಕೊಂಡಿದೆ. ಆ ಸಿನಿಮಾ 29 ವರ್ಷಗಳ ಕಾಲ ಈಗ ಅದು ರಿಲೀಸ್ ಆಗಿ, ಸೊ 29 ವರ್ಷದ ನಂತರ ಶಿವಣ್ಣ ಆ ಶೂಟಿಂಗ್ ನಡೆದಂಥ ಯಾಣ ಸ್ಥಳದಲ್ಲಿ ಭೇಟಿ ಕೊಟ್ಟು ಆ ನೆನಪನ್ನು ಹಂಚ್ಕೊಂಡಿದ್ರು. ಅದನ್ನು ತಮ್ಮ ಇನ್ಸ್ಟಾಗ್ರಾಮದಲ್ಲಿ ಮತ್ತು ಟ್ವಿಟರ್ನಲ್ಲಿ ಕೂಡ ಒಂದು ಫೋಟೋನ ಹಂಚ್ಕೊಂಡಿದ್ರು. 29 ವರ್ಷಗಳ ಬಳಿಕ ನಾನು ಈ ಯಾಣ ಸ್ಥಳಕ್ಕೆ ಬಂದಿದ್ದೀನಿ, ಇದೊಂದು ಸುಂದರವಾದ ಸ್ಥಳ ಅಂಥೇಳಿ ಶಿವರಾಜ್ ಕುಮಾರ್ ಹಾಕ್ಕೊಂಡಿದ್ದಾರೆ. ಸೊ ಆ ಹಿನ್ನೆಲೆಯಲ್ಲಿ ಈಗ ಶಿವರಾಜ್ ಕುಮಾರ್ ಅವರು ವಿಶ್ರಾಂತಿ ಪಡೆಯೋದಕ್ಕೋಸ್ಕರನೇ ಶಿರ್ಸಿಯ ಭಾಗದಲ್ಲಿ ಇದ್ದಾರೆ ಅಂತಲೇ ಹೇಳಲಾಗ್ತಿದೆ. ಈ ನಡುವೆ ಇಡೀ ಚಿತ್ರರಂಗ ಅಂದರೆ ಬರೀ ಕನ್ನಡ ಚಿತ್ರರಂಗ ಮಾತ್ರ ಅಲ್ಲ, ಅವರಿಗೆ ಭಾರತೀಯ ಚಿತ್ರರಂಗದಲ್ಲೇ ಸಾಕಷ್ಟು ಜನ ಸ್ನೇಹಿತರು ಕೂಡ ಇದ್ದಾರೆ, ಹಿತೈಷಿಗಳಿದ್ದಾರೆ, ಆತ್ಮೀಯರಿದ್ದಾರೆ, ಅಲ್ಲೂ ಕೂಡ ಫ್ಯಾನ್ಸ್ಗಳು ಇದ್ದಾರೆ. ಸೊ ಅವರೆಲ್ಲರೂ ಕೂಡ ಶಿವಣ್ಣನ ಆರೋಗ್ಯವನ್ನು ವಿಚಾರಿಸ್ತಾ ಇದ್ದಾರೆ. ಶಿವಣ್ಣ ಆಸ್ಪತ್ರೆಗೆ ಹೋಗೋ ಮೊದಲು, ಅಂದರೆ ಅಮೇರಿಕಕ್ಕೆ ಹೋಗೋ ಮೊದಲು ಕನ್ನಡದಲ್ಲಿ ಸಾಕಷ್ಟು ಯಶ್ ಆಗಿರ್ಬೋದು, ಸುದೀಪ್ ಆಗಿರ್ಬೋದು, ಬಹುತೇಕ ನಟ ನಟಿಯರು ಎಲ್ಲರೂ ಕೂಡ ಅವ್ರ ಮನೆಗೆ ಹೋಗಿ ಶುಭವನ್ನು ಹಾರೈಸಿ ಬಂದಿದ್ದರು, ಧೈರ್ಯ ತುಂಬ ಬಂದಿದ್ದರು, ಆಮೇಲೆ ಪ್ರಾರ್ಥಿಸ್ಕೊಂಡಿದ್ದರು. ಸೊ ಅಂತೆಯೇ ತೆಲುಗಿನ ಇಂಡಸ್ಟ್ರಿಯಲ್ಲಿ ಇರ್ತಕ್ಕಂಥ ಬಹಳಷ್ಟು ಜನ ಸ್ಟಾರ್ಸ್ಗಳು ಕೂಡ ಶಿವಣ್ಣ ಅವರಿಗೆ ಪರ್ಸ್ನಲಾಗಿ ಫೋನ್ ಮಾಡಿ ಕೂಡ ಧೈರ್ಯ ತುಂಬಿದ್ರು. ಹಾಗೆ ಈಗ ನಟ ಬಾಲಕೃಷ್ಣ ಕೂಡ ಅವರು ಶಿವಣ್ಣ ಅವರಿಗೆ ಫೋನ್ ಮಾಡಿ ಆರೋಗ್ಯದ ಬಗ್ಗೆ ವಿಚಾರಿಸಿದ್ದಾರೆ. ಅಷ್ಟೇ ಅಲ್ಲ, ಕ್ಯಾನ್ಸರ್ ಮುಕ್ತರಾಗಿ ಬಂದಿರೋದ್ರಿಂದ ಅವರು ಕೂಡ ಖುಷಿಯನ್ನು ವ್ಯಕ್ತಪಡಿಸಿದ್ದಾರೆ. ಇನ್ನು ಭಾರತೀಯ ಚಿತ್ರರಂಗದ ಒಂದು ಬಿಗ್ ಸ್ಟಾರ್ ಅಂತಂದರೆ ಬಿಗ್ ಬಿ ಅಮಿತಾಬ್ ಬಚ್ಚನ್ ಕೂಡ ಶಿವರಾಜ್ ಕುಮಾರ್ ಅವರ ಆರೋಗ್ಯವನ್ನು ವಿಚಾರಿಸಿದ್ದಾರೆ. ಫೋನ್ ಮೂಲಕ ಮತ್ತು ಮೆಸೇಜ್ ಮೂಲಕ ಅವರ ಆಗಾಗ ಮಾಹಿತಿಯನ್ನು ಪಡೆದುಕೊಳ್ತಾ ಇದ್ದಾರೆ. ಸೊ ಬಿಗ್ ಬಾಸ್ ಏನು ಅಮಿತಾಬ್ ಬಚ್ಚನ್ ಇದ್ದಾರೆ, ಅಮಿತಾಬ್ ಬಚ್ಚನ್ ಸಾಕಷ್ಟು ಶಿವರಾಜ್ ಕುಮಾರ್ ಅವರ ಒಡನಾಟನ ಹೊಂದ್ಕೊಂಡಿದ್ದಾರೆ. ಯಾಕೆ ಅಂತಂದರೆ ಅಮಿತಾಬ್ ಬಚ್ಚನ್ ಮತ್ತು ಶಿವರಾಜ್ ಕುಮಾರ್ ಒಂದು ಜ್ಯುವೆಲರಿ ಆ್ಯಡ್ನಲ್ಲಿ ಕಾಣಿಸ್ಕೊಂಡಿದ್ದಾರೆ. ಸೊ ಅವರಿಬ್ಬರು ಕೂಡ ಅಂಬಾಸಿಡರ್. ಸೊ ಹಾಗಾಗಿ ಸಾಕಷ್ಟು ದಿನಗಳ ಕಾಲ ಶೂಟಿಂಗ್ನಲ್ಲಿ ಕೂಡ ಆ ಆ್ಯಡ್ನಲ್ಲಿ ಭಾಗವಹಿಸಿರ್ತಾರೆ. ಸೊ ಹಾಗಾಗಿ ಆ ಒಡನಾಟ ಹೆಚ್ಚು. ಅಷ್ಟೇ ಅಲ್ಲ, ಅಣ್ಣವರು ಇದ್ದಾಗಲೂ ಕೂಡ ಅಮಿತಾಬ್ ಬಚ್ಚನ್ಗೆ ಅಣ್ಣವರ ಕುಟುಂಬ ಅಂದರೆ ಅದೊಂದು ರೀತಿಯ ಪ್ರೀತಿ, ಅದಮ್ಯ ಉತ್ಸಾಹ. ಹಾಗಾಗಿ ಶಿವರಾಜ್ ಕುಮಾರ್ ಅವರ ಆರೋಗ್ಯವನ್ನು ಅಮಿತಾಬ್ ಬಚ್ಚನ್ ಕೂಡ ವಿಚಾರಿಸಿದ್ದಾರೆ ಅನ್ನೋದು ಈಗ ಸಾಕಷ್ಟು ಸುದ್ದಿ ಆಗ್ತಾಯಿದೆ. ಏನೇ ಇರಲಿ, ಸೊ ಅಣ್ಣವರ ಫ್ಯಾಮಿಲಿ ಅಂದ ತಕ್ಷಣ ಇಡೀ ಭಾರತೀಯ ಕುಟುಂಬಕ್ಕೆ ಗೊತ್ತು. ಆಮೇಲೆ ಅಣ್ಣವರ ಫ್ಯಾಮಿಲಿ ಅಂದ ತಕ್ಷಣ ಒಂದಷ್ಟು ನಟ ನಟಿಯರಿಗೂ ಕೂಡ ಅವ್ರ ಮೇಲಿನ ಪ್ರೀತಿನೇ ಜಾಸ್ತಿ, ಅದರಲ್ಲೂ ವಿಶ್ವಾಸ. ಆ ವಿಶ್ವಾಸದಿಂದಲೇ ಕೂಡ ಪ್ರತಿಯೊಂದು ಆರೋಗ್ಯ ಆಗಿರ್ಬೋದು ಅಥವಾ ಇನ್ನೊಂದು ಸಡಗರ ಸಂಭ್ರಮದ ವಿಚಾರದಲ್ಲಿ ಅವರು ಪಾಲ್ಗೊಳ್ತಾ ಇರ್ತಾರೆ. ಸೊ ಹಾಗಾಗಿ ಅಮಿತಾಬ್ ಬಚ್ಚನ್ ಅವರು ಸದ್ಯ ಈಗ ಶಿವರಾಜ್ ಕುಮಾರ್ ಅವರ ಆರೋಗ್ಯವನ್ನು ವಿಚಾರಿಸಿದ್ದಾರೆ. ಅವರು ಕೂಡ ಮೆಸೇಜ್ ಮೂಲಕ ಹೇಳ್ಕೊಂಡಿದ್ದಾರೆ, ಏನು ಕ್ಯಾನ್ಸರ್ ಮುಕ್ತರಾಗಿರೋದು ತುಂಬ ಖುಷಿ ಕೊಟ್ಟಿದೆ, ಆ ದೇವರು ನಿಮ್ಮ ಜೊತೆಗಿದ್ದಾನೆ ಅಂತ ಕೂಡ ಹೇಳ್ತಾ ಧೈರ್ಯ ತುಂಬಿದ್ದಾರೆ. ಸದ್ಯ ಶಿವರಾಜ್ ಕುಮಾರ್ ಅವರು ಶಿರ್ಸಿಯ ಭಾಗದಲ್ಲಿ ಅವರು ಏನು ದಿನಗಳನ್ನು ಕಳೀತಾ ಇದ್ದಾರೆ. ವಿಶ್ರಾಂತಿ ಪಡೆದ ನಂತರ ಈಗ ಕನಕಪುರದಲ್ಲಿ ಇತ್ತೀಚೆಗೆ ಅವರು ತೆಗೆದುಕೊಂಡಂಥ ಒಂದು ಫಾರ್ಮ್ ಹೌಸ್ ಏನಿದೆ, ಆ ಫಾರ್ಮ್ ಹೌಸಲ್ಲಿ ಬಂದು ಅಲ್ಲೂ ಕೂಡ ವಿಶ್ರಾಂತಿ ಪಡೀತಾರೆ. ಅದಾದ ಬಳಿಕ ಬಹುಶಃ ಮಾರ್ಚ್ ವೇಳೆಗೆ ಅವರು ಚಿತ್ರೀಕರಣಕ್ಕೆ ಹೋಗ್ಬೋದು ಅಂತೇಳಿ ಎಲ್ಲ ಮಾಹಿತಿಗಳು ಸಿಗ್ತಾ ಇದೆ. ಸೊ ಮಾರ್ಚ್ ನಂತರ ಮತ್ತೆ ಶಿವರಾಜ್ ಕುಮಾರ್ ಅವರು ಯಥಾ ಪ್ರಕಾರ ತಮ್ಮ ಕೆಲಸಗಳಿಗೆ ರೆಡಿ ಆಗ್ತಾ ಇದ್ದಾರೆ. ಸೊ ಅವ್ರಿಗೆ ಈಗಾಗಲೇ ಸಾಲು ಸಿನಿಮಾಗಳು ಕೈಯಲ್ಲಿವೆ. ಸದ್ಯ ರಾಮ್ ಚರಣ್ ಸಿನಿಮಾದಲ್ಲಿ ನಡೆಸೋ ಎಲ್ಲ ಸಾಧ್ಯತೆಗಳು ದಟ್ಟವಾಗಿವೆ. ಇದಷ್ಟೇ ಅಲ್ಲ, ಶಿವರಾಜ್ ಕುಮಾರ್ ಅವರ ಫ್ಯಾನ್ಸ್ ಪ್ರಾರ್ಥನೆ ಮಾಡಿದಂತೆ
ತುಂಬ ಆ್ಯಕ್ಟಿವ್ ಆಗಿದ್ದಾರೆ. ಸೊ ಮೊದಲಿಗಿಂತ ಉತ್ಸಾಹದಲ್ಲಿ ಶಿವಣ್ಣ ಇದ್ದಾರೆ. ಸೊ ಮತ್ತು ಕೂಡ ಅವರು ಸಿನಿಮಾದಲ್ಲಿ ಮಾಡುವ ಮೂಲಕ ಎಲ್ಲ ಫ್ಯಾನ್ಸನ್ನ ಮತ್ತು ಎಲ್ಲ ಕನ್ನಡಿಗರನ್ನ ರಂಜಿಸುವ ಎಲ್ಲ ಪ್ರಯತ್ನದಲ್ಲಿ ಅವ್ರು ಇರ್ತಾರೆ ಅಂತ ಅವರ ಫ್ಯಾನ್ಸ್ ಕೂಡ ಸಾಕಷ್ಟು ಕಾಮೆಂಟ್ಗಳ ಮೂಲಕ ಅವ್ರನ್ನ ಶುಭವನ್ನು ಹಾರೈಸ್ತಾ ಇದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಶಿವರಾಜ್ ಕುಮಾರ್ ಅವರಿಗೆ ಸಿಕ್ಕಂತಹ ಸಿನಿಮಾಗಳು ತುಂಬಾ ಚೆನ್ನಾಗಿದ್ವು. ಅದರಲ್ಲೂ ಭೈರತಿ ರಣಗಲ್ ಸಿನಿಮಾ ಕಳೆದ ವರ್ಷ ಏನು ರಿಲೀಸ್ ಆಯಿತು ಸಾಕಷ್ಟು ಸದ್ದು ಕೂಡ ಮಾಡ್ತು. ಈಗ ಒಂದಿಷ್ಟು ಸಿನಿಮಾಗಳು ಅವರ ಪಾಲಿಗೆ ಇವೆ. ಸೊ ಈ ವರ್ಷ ಕೂಡ 1-2 ಸಿನಿಮಾ ಮಾಡಿ ಅದು ರಿಲೀಸ್ ಆಗುವ ಸಾಧ್ಯತೆಗಳು ದಟ್ಟವಾಗಿವೆ.